ಸರ್ ಕೇಂದ್ರ ಬಜೆಟ್ ಅಲ್ಲಂತೂ ಜಿಲ್ಲೆಗೆ ಏನು ಸಿಕ್ಕಿಲ್ಲ, ರಾಜ್ಯ ಬಜೆಟ್ ಅಲ್ಲಿ ಏನು ನಿರೀಕ್ಷೆ ಮಾಡಬಹುದು ಸರ್? ಈ 5 ವರ್ಷದಲ್ಲಿ ಬಹಳ ಪ್ರಮುಖವಾಗಿ ಕೃಷಿ ವಿಶ್ವವಿದ್ಯಾಲಯ ಮಾಡಿದೀವಿ. ಅದಕ್ಕೆ ಇವತ್ತು ಹಣವನ್ನು ಇಡಬೇಕಾದಂಥ ವಿಶೇಷತೆ ಇದೆ. ಅದನ್ನು ನಾವು ಮುಂದೆ ಮಾಡಬೇಕು ಅಂದರೆ ಈಗಾಗಲೇ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ. ವಿಶೇಷ ಅಧಿಕಾರಿಯನ್ನು ನೇಮಕ ಮಾಡ್ತಾ ಇದ್ದೀನಿ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷದ ಬಜೆಟ್ನಲ್ಲಿ ಹಣವನ್ನು ಕೃಷಿ ಯೂನಿವರ್ಸಿಟಿಗೆ ಒದಗಿಸಬೇಕಾಗಿದೆ. ಅದನ್ನು ವಿನಂತಿ ಮಾಡ್ತೀನಿ. ಮತ್ತು ನಾವು ಫ್ಯಾಕ್ಟ್ರಿ ಬಗ್ಗೆ ಈಗಾಗಲೇ ಮುಂದಿನ ಕ್ಯಾಬಿನೆಟಿಗೆ ಬರ್ತಾ ಇದೆ. ಆ ಕ್ಯಾಬಿನೆಟ್ನಲ್ಲಿ ಮಂಜೂರಾದ ಮೇಲೆ ಫ್ಯಾಕ್ಟ್ರಿಗೂ ಸಹ 100 ಕೋಟಿಗೂ ಹೆಚ್ಚು ಹಣವನ್ನು ಕೊಡಬೇಕಾಗುತ್ತೆ. ಯೂನಿವರ್ಸಿಟಿಗೆ ಒಟ್ಟು 300 ಕೋಟಿ ಬೇಕಾಗುತ್ತೆ. ಫ್ಯಾಕ್ಟ್ರಿಗೆ 150-200 ಕೋಟಿ ಬೇಕಾಗುತ್ತೆ. ಇದೆಲ್ಲವನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಈ ವರ್ಷದ ಬಜೆಟಲ್ಲಿರ್ಬೋದು ಅಥವಾ ವಿಶೇಷ ಅನುದಾನ ಇರ್ಬೋದು, ಕೊಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದಲ್ಲದೆ ಸಾಕಷ್ಟು ನೀರಾವರಿ ಇಲಾಖೆಯಲ್ಲಿರ್ಬೋದು, ರಸ್ತೆ ಇರ್ಬೋದು, ಈಗ ಒಂದು ಕನ್ನಡ ಭವನ ಕಟ್ಟಬೇಕು ಅಂತ ಹೇಳಿದ್ದೀವಿ. ಹಾಗೆಯೇ ಅನೇಕ ತುರ್ತು ಆಸ್ಪತ್ರೆಯನ್ನು 1000 ಬೆಡ್ಗೆ ಏರಿಸಬೇಕು ಅನ್ನೋದಿದೆ. ಅನೇಕ ಯೋಜನೆಗಳಿದೆ. ಯಾವುದನ್ನು ಮಾಡಲಿಕ್ಕೆ ಆರ್ಥಿಕ ಇಲಾಖೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈ ವರ್ಷ ಅನುಮತಿ ಕೊಡ್ತಾರೆ. ಒಟ್ಟು ನಿರಂತರವಾಗಿ 5 ವರ್ಷ ಒಂದಲ್ಲ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಆಲೋಚನೆ ಮಾಡಿದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.